ಕೆಲವೊಂದು ಕೆಲಸದ ಮೇಲೆ ನಾವು ಬನಶಂಕರಿ ಕಡೆ ಹೋಗಿರ್ತೀರಿ. ಸೊ ಹೋಗಿ ಬರುವಂತ ಸಮಯದಲ್ಲಿ ಏಕಾಏಕಿ ನಿಮಗೆ ಗೊತ್ತಿರುತ್ತೆ, ಇತ್ತೀಚೆಗೆ ನಾನು ಪುರುಷ ಆಯೋಗ ಅಧ್ಯಕ್ಷ ಅಂತ ಹೇಳ್ಕೊಂಡು ವಿಟು ಸೂರ್ಯ ಅಲಿಯಾಸ್ ಮುತ್ತುರಾಜ್ ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿ ಮಾಡಿರುವಂಥದ್ದು. ಸತತ ನನ್ನ ಕಾರಲ್ಲಿ ಏನೇನು ನಡೆಯುತ್ತೆ ನನ್ನ ಟ್ರ್ಯಾಪ್ ಮಾಡುವಂಥದ್ದು, ನನ್ನ ಕಾರ್ಗೆ ಟ್ರ್ಯಾಕರ್ ಹಾಕುವಂಥದ್ದು, ಈ ತರ ಎಲ್ಲ ಮಾಡ್ತಾನೆ ಇದ್ದಾನೆ. ಆದ್ರೂ ನಾವ್ ಏನ್ ಮಾಡಿದ್ರೆ ಕೆಲಸ ಇರೋ ಕಾರಣಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ರಿ. ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ದಯಾನಂದ ಸಾಗರ್ ಕಾಲೇಜ್ ಹತ್ರ ಸಿಗ್ನಲ್ ಕ್ರಾಸ್ ಮಾಡೋ ಟೈಮಲ್ಲಿ ಬೈಕಲ್ಲಿ ಈ ವಿಟು ಸೂರ್ಯ ಮತ್ತೆ ವಿಶಾಲ್ ಅಂತ ಹೇಳಿ ಇಬ್ರು ಹುಡುಗರು ಬರ್ತಾರೆ. ಬಂದಿದ್ದೆ ಕ್ಯಾಮ್ರಾ ಇಟ್ಕೊಂಡು ನಮ್ಮನ್ನ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವ್ ಅದನ್ನ ಎಸ್ಕೇಪ್ ಆಗೋದಕ್ಕೆ ಅಲ್ಲಿಂದ ಸುಮ್ಮನೆ ಮುಂದಕ್ಕೆ ಹೋಗಕ್ ಟ್ರೈ ಮಾಡ್ತೀರಿ. ಆದ್ರೂ ಅದು ಯಾರಬ್ ನಗರ್ಗೆ ಹೋಗುವಂತ ರಸ್ತೆ ಮಾರ್ಗದಲ್ಲಿ ಬಂದು ಏಕಾಏಕಿ ನಾವು ಹೋಗ್ತಾ ಇದ್ದಂತ ಕ್ಯಾಬ್ ಮೇಲೆ ಕಲ್ಲೆಸೆಯುವಂತ ಕೆಲಸ ಮಾಡ್ತಾನೆ. ಕಲ್ಲೆಸೆದ ತಕ್ಷಣ ನಮ್ಮಿಬ್ಬರು ತಲೆಗೆ ಬೀಳ್ತಾ ಇತ್ತು. ನಾವ್ ಹಿಂಗ್ ತಲೆ ಬಗ್ಸ್ಕೊಂಡ್ರು ಮಂಜಣ್ಣ ತಲೆಗೆ ಬಿತ್ತು ಅದು ಕಲ್ಲು. ಕೊನೆಗೆ ಮಂಜಣ್ಣನ ಈಚೆ ಹಿಡ್ಕೊಂಡು ಮಂಜಣ್ಣ ನೋಡಿಯೋದು ನಮ್ಮಿಬ್ಬರನ್ನ ಎಳೆಯುವಂತ ಪ್ರಯತ್ನ ಮಾಡ್ತಾನೆ. ಬಟ್ ಪಬ್ಲಿಕ್ ಅಂತ ಇದೆಲ್ಲ, ನಿಜವಾಗ್ಲೂ ಪಬ್ಲಿಕ್ ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತು. ಇಡೀ ಪಬ್ಲಿಕ್ ಸೇರಿ ಅವನ್ನ ಕಳಿಸುವಂತ ಕೆಲಸ ಮಾಡಿದೆ. ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ನಮ್ಮ ಮೈ ತುಂಬಾ ಸೀರೆ ಉಟ್ಕೊಂಡಿದ್ರು ನಮ್ಮನ್ನ ಕೆಟ್ಟಿ ಪಟ್ಟಾಗಿ ಕೊಟ್ಟು ನಿಂದಿಸುವಂತ ಕೆಲಸ ಮಾಡ್ತಾರೆ. ಎಲ್ಲಾರ ಮೇಲೇನು ವೈಯಕ್ತಿಕ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ತಗೊಂಡ್ಬಂದು ಪಬ್ಲಿಕ್ ಅಲ್ಲಿ ನಮ್ಮ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಮಗು ಇರೋದು ನೋಡ್ದಿರಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಬಟ್ಟೆನ ರಸ್ತೆಯಲ್ಲಿ ಹಿಡಿದು ಮಾನಭಂಗ ಮಾಡಿರುವಂಥದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂಥದ್ದು ನೋಡಿ ಇಡೀ ಪಬ್ಲಿಕ್ ತಳಿಸಿರುವಂತ ಕೆಲಸ ಆಗಿದೆ. ಅದು ಬಿಟ್ಟು ಕೆಲವರು ಹೇಳ್ತಾರಲ್ಲ, ಒಬ್ಬ ಪುರುಷನ ಕಾನೂನ ಕೈ